ನೋಡಿ, ಒಂದು ಕಡೆ ಕರೋನಾ ಮಹಾಮಾರಿಯ ಕಾಟ, ಮತ್ತೊಂದು ಕಡೆ ಕರುನಾಡಿಗೆ ಮಳೆಯ ಕಂಟಕ. ಮೇ 27ನೇ ತಾರೀಕಿನವರೆಗೂ ಕೂಡ ಭಾರಿ ಮಳೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ ಹವಾಮಾನ ಇಲಾಖೆಯಿಂದ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ವಿಪರೀತ ಗಾಳಿಯ ಜೊತೆಗೆ ಭಾರಿ ಮಳೆಯು ಸುರಿಯುವಂತ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಅಂದರೆ ಕರಾವಳಿ ಭಾಗದಲ್ಲಿ ವರುಣಾರ್ಭಟ ಇರುತ್ತೆ ಅಂತೇಳಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ, ಅಂದರೆ ಜಿಲ್ಲಾಡಳಿತ. ಇಲ್ಲಿನ ಜಿಲ್ಲಾಡಳಿತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಹಾಸನ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ನಮ್ಮ ಬೆಂಗಳೂರು ಈಗ ಸದ್ಯದ ಸ್ಥಿತಿಯಲ್ಲಿ ಯೆಲ್ಲೋ ಅಲರ್ಟ್ನಲ್ಲಿದೆ. ಹವಾಮಾನ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಮುನ್ಸೂಚನೆ ಕೊಡ್ತಾ ಇದೆ. ನೋಡಿ, ಈ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಉಡುಪಿಯದ್ದು. ಉಡುಪಿಲಿ ಆ ರಸ್ತೆ ತುಂಬ ಝರಿಯಂತೆ ನೀರು ಹರಿತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಇಂಥ ಪರಿಸ್ಥಿತಿ ಈಗ ಒಂದು ಸ್ವಲ್ಪ ಸಹಜ ಸ್ಥಿತಿಗೆ ಬಂದಿದೆ ಅಷ್ಟೇ. ಇನ್ನೂ ಜಿಟಿ ಮಳೆ ಆ ಭಾಗದಲ್ಲಿ ಆಗ್ತಾ ಇದೆ. 27ನೇ ತಾರೀಕಿನಿಂದ ಈಗ ನೋಡ್ತಾ ಇದ್ದೀರ ವಿಜುವಲ್ಸು, ದೃಶ್ಯಗಳು, ಅದೇ ರೀತಿಯಾದಂತಹ ಭಾರೀ ಮಳೆ ಸುರಿಯುತ್ತೆ 27ನೇ ತಾರೀಕು ತನಕ ಹೀಗನ್ನುವಂತಹ ವರದಿ ಜೊತೆಗೆ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಆಗ್ತಾ ಇದೆ. ಹಾಗಾಗಿ ಕರಾವಳಿ ಭಾಗದ ಉತ್ತರ ಕನ್ನಡ ಆಗಿರ್ಬೋದು, ಅಥವಾ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಅಲ್ಲೆಲ್ಲವೂ ಅಲರ್ಟ್ ಆಗಿರಿ ಅಂತೇಳಿ ಸೂಚನೆ ಕೊಡಲಾಗಿದೆ. ಜೊತೆಗೆ ಮೀನುಗಾರರು ಅಷ್ಟೇ ಸಮುದ್ರಕ್ಕೆ ಇಳಿಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ.